ಶರಣಿ ನಂಬಕನ ಭಕ್ತಿ ಒಲಿದ ಮನೆ, ಶರಣಿ ನಂಬಕನ ಭಕ್ತಿ ಒಲಿದ ಮನೆ, ಜಯವೆಂದು ಬೆಳಗು ಮಲ್ಲಿಕಾರ್ಜುನಗೆ ಸಾಗರದೊಳಗೆ ವಿಷವ ಕುಡಿದವನೇ ಹೋಗಿ ಬರ್ರಿ ಏನು ಬರ್ರಿ ಎಲ್ಲರೂ ಬರ್ರಿ ಸರಿ ಕೊಡೋದು ಅಜ್ಜಾರ್ ನೀವು ಸ್ವಲ್ಪ ಬಾಜು ಸರ್ರಿ ನೋಡುವ ಅಮರ ಇಲ್ಲಿ ನೋಡ್ರಿ ಬಿಡ್ರಿ ಗೊತ್ತಿಲ್ಲ ಮಾಸ್ತರಾಗಿ ಸುಮ್ರು ಕುಂತ್ಕೊಳ್ಳೇನಪ್ಪ ಮಾಡಿದ್ರೆ ಕೆಲಸ ಆಗಲ್ಲ ನಿನ್ನ ಇಷ್ಟ ಅಲ್ಲ ಸಾಗರ್ ನೋಡ್ಯಾರ ಫೋಟೋ ನೋಡ್ಯಾರ ಸಾವಿರ ಓಕೆ ಸರ್ ತಾವೆಲ್ಲ ಭಾಳ ಅಪೇಕ್ಷೆ ಪಟ್ಟಿದ್ದರು, ಬೇಗನೆ ಆಗಬೇಕು ರೋಡು ಸುಧಾರಣೆ ಆಗಬೇಕು. ಯಾಕಂದರೆ ಇದು ಕಳೆದ 10 ವರ್ಷದಿಂದ ಈ ರಸ್ತೆನೇ ಮಾಡಿರಲಿಲ್ಲ. ಹಿಂದೆ 2013ರಿಂದ 18ರಲ್ಲಿ ನಾನು ಶಾಸಕನಿದ್ದಾಗಲೇ ನಿಮ್ಮ ರಸ್ತೆಯನ್ನು ಮಾಡಿದ್ದು, ಈ ಮುಖ್ಯ ರಸ್ತೆಯನ್ನು. ತದನಂತರ ಈ ರಸ್ತೆಗೆ ಯಾರೂ ಕಣ್ಣು ತೆರೆದಿಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಇವತ್ತೇನು 2023ರಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದ ಮೇಲೆ ಬಹುತೇಕ ರಸ್ತೆ ಕಾಮಗಾರಿಗೆ ಇವತ್ತು ನಾವು ಅನೇಕ ರಸ್ತೆಗಳನ್ನ, ತಾಲೂಕಿನ ಮುಖ್ಯ ರಸ್ತೆಗಳನ್ನ, ಯಾಕಂದ್ರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಯಾವುದೇ ಒಂದು ರಸ್ತೆಯನ್ನು ಮಾಡಲಿಲ್ಲ. ಇವರು ಮುಖ್ಯ ರಸ್ತೆ ಮಾಡಲಿಲ್ಲ, ಊರಿನ ರಸ್ತೆ ಮಾಡಲಿಲ್ಲ, ರೈತರ ಹೊಲದ ರಸ್ತೆನೂ ಮಾಡಲಿಲ್ಲ. ಯಾಕಂದ್ರೆ ಹಿಂದಿನ ಅವಧಿಯಲ್ಲಿ ನಮ್ಮ ಸಿದ್ದರಾಮಪ್ಪ ದೇಸಾಯಿ ಅವರು ಹೇಳಿದ ಹಾಗೆ ಇವತ್ತು ನಿಮ್ಮ ಕೆರೆಗೆ ಹೋಗೋ ರಸ್ತೆ ಇರ್ಬೋದು, ಗಾಂಧಾಳಗೆ ಹೋಗೋ ರಸ್ತೆ ಇರ್ಬೋದು, ಅನೇಕ ಪ್ರಮುಖ ರಸ್ತೆಗಳನ್ನು ಇವತ್ತು ನಾವು ಅಭಿವೃದ್ಧಿಪಡಿಸಿದ್ವಿ ಅನ್ನೋದನ್ನ ನಿಮಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನಪಿಸೋದು ಬಯಸ್ತೇವೆ. ಯಾಕಂದರೆ ಮಾಡಿದ್ದು ಮಾಡ್ಯಾರ ಅನ್ಬೇಕಲ್ಲ, ಆ ಮಾಡಿದ್ದನ್ನು ಯಾರು ಮಾಡಿದ್ರು ಅನ್ನೋದು ನೆನಪಿಡ್ಬೇಕಾಗತ್ತೆ. ಅದೇ ಮನುಷ್ಯನ ಒಂದು ಧರ್ಮ ಅಂತ ಹೇಳ್ತೀವಿ ನಾವು. ಆ ನಿಟ್ಟಿನಲ್ಲಿ ಮುರುಡಿ ಗ್ರಾಮ ಯಾವತ್ತೂ ಕೃತಜ್ಞ ಕಪೂರ ಊರು ಅನ್ನೋದು ನನಗೆ ಭಾಳ ಅಭಿಮಾನ ಇದೆ, ಹೆಮ್ಮೆ ಕೂಡ ಇದೆ ಅನ್ನೋ ಮಾತನ್ನು ನಾನು ಯಾವತ್ತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ನಿಟ್ಟಿನಲ್ಲೇ ಇವತ್ತು ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದ ಈ ಒಂದು ರಸ್ತೆಯನ್ನು ಸುಧಾರಣೆ ಮಾಡಿ
5.5 ಮೀಟರ್ ಅಗಲ ರಸ್ತೆ. ಬಹುತೇಕ ನಮ್ಮ ಶರಣಪ್ಪ ಸ್ಟುಡಿಯೋ ಎಲ್ಲಿ ಹೊಲ ಹೋಗುತ್ತೆ ಅಂತ ಹೊಂದಾಕತ್ತಾರ. ಯಾರ್ಯಾರು ಹೊಲ ಹೋದ್ರು ಬಿಡ್ಬೇಕು ಅಷ್ಟ, ಏನು ಮಾಡೋಕ್ಕಾಗಲ್ಲ. ರಸ್ತೆ ಅಗಲ ಎಷ್ಟಿರುತ್ತೆ ಅಷ್ಟು ಮಾಡಲೇಬೇಕಲ್ಲ, ಬಿಡಬೇಕು. ಅದಕ್ಕೆ 5.5 ಮೀಟರ್ ಅಗಲದ ಒಂದು ರಸ್ತೆಯನ್ನು ಈಗಾಗಲೇ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇನೆ. ಏನು ಸುಮಾರು 70 ಮೀಟರು ಅದು ನಮ್ಮ ತಾಲೂಕಿನ ಬಾರ್ಡರ್ವರೆಗೂ, ಬಹುತೇಕ ಆ ಕಡೆ ನಮ್ಮ ಕುಷ್ಟಗಿ ಬಾರ್ಡರ್ ಬರುತ್ತೆ, ಆ ಬಾರ್ಡರ್ವರೆಗೂ 70 ಮೀಟರ್ ಉಳಿದಿತ್ತು ಅಂತ ಹೇಳಿದ್ರು. ಈಗಾಗಲೇ ನಾನು ಗುತ್ತಿಗೆದಾರರಿಗೆ ಹೇಳಿದ್ದೀನಿ, ನಮ್ಮ ಅಭ್ಯರ್ಥಿಗಳು ಕೂಡ ಹೇಳಿದ್ರಿ, ಆ 70 ಮೀಟರ್ನು ಮುಗಿಸ್ಬಿಟ್ರಿ ಅಂತ ಹೇಳಿದ್ವಿ. ಅದಕ್ಕೆ ಬುಕ್ಕಿದ್ದ ಅನುದಾನವನ್ನು ನಾನು ಇಲಾಖೆಯಿಂದ ತಂದು ಕೊಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಕೊಟ್ಟಿನಿ. ಅದನ್ನು ಮಾಡಿಕೊಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇನ್ನೂ ಹಲವಾರು ಬೇಡಿಕೆಗಳು ಈಗಾಗಲೇ ಶರಣಬಸವೇಶ್ವರ ದೇವಸ್ಥಾನ ಇರ್ಬೋದು, ನಮ್ಮ ಭೀಮಾಂಬಿಕೆ ಒಂದು ದೇವಸ್ಥಾನದ ಸಮುದಾಯ ಭವನಕ್ಕೆ ಇರ್ಬೋದು, ಇಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ಅಲ್ಲಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಇನ್ನೂ ಅನೇಕ, ಮತ್ತು ದ್ಯಾಮವ್ವ ದೇವಸ್ಥಾನ ಕೂಡ ಮೊನ್ನೆ ನಮ್ಮ ಶಿವರಾಮ್ ದೇಸಾಯಿ ಅವರು, ಅನೇಕ ನಮ್ಮ ಶಿವು ಬನ್ನಿಯವರು, ನಮ್ಮ ಬನ್ನಿ ಮೇಡಮ್ ಅವರು ಎಲ್ಲರೂ ಹೇಳಿದಾಗ ಆ ದ್ಯಾಮವ್ವ ಗುಡಿಗೂ ಕೂಡ ಈಗ ತಕ್ಷಣ ಅನುದಾನವನ್ನು ಹಾಕಿ ಕೊಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ನಮ್ಮ ಹಾಲಿನ ಕೇಂದ್ರದ ಮಾರುತೇಶ್ವರ ಕೂಡ ಅಲ್ಲಿ ನಾಳೆಂತ್ರ ಬಿಟ್ಬಿಡಿ, ಈಗ ಬಿಡು, ನಾಳೆಂತ್ರ ತೊಂದರೆ ಬಂದ್ರೆ ನನಗೆ ಫೋನ್ ಹಚ್ಚಿರಿ, ನಾನು ನಿನಗೆ ಫೋನ್ ಎತ್ತೀನಿ, ಆಯ್ತಾ? ನನಗೆ ಫೋನ್ ಹಚ್ಚಿ ನಾಳೆಂತ್ರ ಕರೆಂಟ್ ತೊಂದರೆ ಆದ್ರೆ ಆಮೇಲೆ ಹೇಳ್ರಿ, ನಾನು ಇವತ್ತೇ ಕಳಿಸ್ತೀನಿ ಅವನಿಗೆ, ಅದೇನಿದೆ ಅದು ಸರಿಪಡಿಸುವಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ, ಇವತ್ತೇನು ನಮ್ಮ ಶಾಲೆಗೆ ಏನು ಶೌಚಾಲಯ ಇಲ್ಲ ಮತ್ತು ಬಿಸಿ ಊಟದ ಕಟ್ಟಡ ಕೂಡ ಬೇಕು ಅಂತ ತಾವು ಒಂದು ಮನವಿಯನ್ನು ಕೊಟ್ಟಿದ್ದೀರಿ, ಅದನ್ನು ಕೂಡ ಮಂಜೂರಾತಿಯನ್ನು ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದನ್ನ ಬದಲಾವಣೆ ಮಾಡಿಸ್ರಿ. ಒಂದು ನಿಮ್ಮ ಹೆಡ್ ಮಾಸ್ಟರ್ ಕಡೆ ಒಂದು ಪತ್ರ ತೊಗೊಂಡ್ಬರ್ರಿ, ನೀ ಪತ್ರ ತೊಗೊಂಡು ಬಾ, ಮುಂದೆ ನಾನು ಎಲ್ಲಿ ಹೇಳಿ ಮಾಡಿಸ್ಬೋದು ನನಗೆ ಗೊತ್ತಿತ್ತು, ನಿನಗೆ ಯಾಕಲ್ಲ, ನೀನು ಪತ್ರ ಇಸ್ಕೊಂಡು ಬಾ, ಅದರ ಜಾಗ ಆ ಶಾಲೆ ಹೆಸರಲ್ಲೇ ಮಾಡಿಕೊಡ್ಬೇಕು, ಅದನ್ನು ಮಾಡಿಕೊಡೋ ಬದಲಾವಣೆ ಮಾಡಿಕೊಡೋಕೆ ಇಲ್ಲೇ ತಹಸೀಲ್ದಾರು DC ಉತ್ತರ ಮಾಡಿಸ್ಬೋದು, ಅದನ್ನು ಪತ್ರ ತೊಗೊಂಬರ್ರಿ, ನಾನು ಮಾಡಿಸ್ಕೊಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ, ಮೊನ್ನೆ ಬಹುತೇಕ ನೀವು ತಪ್ಪು ತಿಳ್ಕೊಂಡಿರ್ಬೇಕು, ಜಾತ್ರೆಗೆ ಬಂದಿಲ್ಲ ಅಂತ ಹೇಳಿ. ಜಾತ್ರೆಗೆ ಬರೋಕ್ಕಾಗಿಲ್ಲ, ಅನಿವಾರ್ಯ ಕಾರಣದಿಂದ, ಯಾಕಂದ್ರೆ ನಮ್ಮ ಶಿವಲಾಲ ಜಯಂತಿ ಇತ್ತು ಇಲ್ಕಲ್ ಒಳಗೆ, ಅದಕ್ಕೆ ಬಂದಿಲ್ಲ. ಯಾಕಂದ್ರೆ ಮುರುಡಿ ಗ್ರಾಮ ಅಂದರೆ ಯಾವುದೇ ನೀವು ಕರೆದ್ರು ಕೂಡ ನಾನು 12 ತಾಸು ನಾನು ಬರ್ತೀನಿ, ಅದರೊಳಗೆ ಚಿಂತೀನಿ. ಅದೇನೋ ವ್ಯತ್ಯಾಸಗಳು ಮಾಡಿದ್ದಾರೆ, ಆ ರೀತಿ ನಿಮ್ಮಲ್ಲಿ ಒಡಕು ಹುಟ್ಟಿಸ್ಕೊಬಾಡ್ರಿ. ನೀವು ಮೊದಲೇ ಒಗ್ಗಟ್ಟಿರ್ಬೇಕು, ನನಗೆ ಊರು ಒಗ್ಗಟ್ಟಿರ್ಬೇಕು. ಭೇದ ಭಾವ, ರಾಜಕೀಯ ಪಕ್ಷ ಬೇರೆ ಬರ್ತಾವೆ ಹೋಗ್ತಾವೆ, ಆದರೆ ಊರಿನ ಜಾತ್ರಾ, ಭೀಮಾಂಬಿಕೆ ಜಾತ್ರೆ, ಶರಣಬಸವೇಶ್ವರ ಜಾತ್ರೆ ಬಂದಾಗ ನೀವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟು ನಿಂತರೆ ಅದೊಂದು ಶಕ್ತಿ ಬರುತ್ತೆ. ಆ ಶಕ್ತಿಯನ್ನು ಕಳ್ಕೊಳ್ಳುವಂಥ ಕೆಲಸ ತಾವು ದಯವಿಟ್ಟು ಯಾರು ಮಾಡಬಾರ್ದು. ನಾನು ನೇರವಾಗಿ ವಿನಂತಿ ಮಾಡ್ಕೊತೀನಿ, ಆ ಶಕ್ತಿಯನ್ನು ಮುರಿಯುವಂಥ ಕೆಲಸ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಮೊದಲು ಒಗ್ಗಟ್ಟಾಗ್ಯಾರ, ನೀವು ಒಗ್ಗಟ್ಟಿದ್ರೆ ನಮ್ಗೆ ಖುಷಿ, ಆ ಒಗ್ಗಟ್ಟಿನಲ್ಲಿ ಬಲ ಇರುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಒಗ್ಗಟ್ಟಾಗಿರ್ರಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಭೂಮಿ ಪೂಜೆಯನ್ನು ತಡವಾದರೂ ಕೂಡ ತಾವೆಲ್ಲ ಇಷ್ಟೊಂದು ಕಾಯ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಸಮಸ್ತ ಎಲ್ಲ ಗುರು ಹಿರಿಯರಿಗೆ ಮತ್ತು ತಾಯಿಯಂದರಿಗೆ, ಯುವಕರಿಗೆ ವಂದಿಸಿ ನನ್ನ 2 ಮಾತು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ದವಾಖಾನೆ ಮಂಜೂರಾತಿ ಮಾಡಿಸ್ಬೇಕು, ಕೊಟ್ಟಿನಿ ಆಲ್ರೆಡಿ, ಬಹುತೇಕ ಅದನ್ನು ಮಂಜೂರಾತಿ ಮಾಡಿಸ್ಕೊಡ್ತೀನಿ. ಅದು ಒಂದೇ ಬಾಕಿ ಇದ್ದಾಳೆ.